ಪಾದಯಾತ್ರೆ ನಮ್ಮ ವಿರುದ್ಧವಾಗಿ ನಾವು ಜನಾಂದೋಲನ ಕಾರ್ಯಕ್ರಮ ಮಾಡಿದ್ದೀವಿ. ಜನಾಂದೋಲನ ಕಾರ್ಯಕ್ರಮಕ್ಕೆ ಐತಿಹಾಸಿಕವಾಗಿ ಲಕ್ಷಾಂತರ ಜನ ಇವತ್ತು ಮೈಸೂರಿನಲ್ಲಿ 9ನೇ ತಾರೀಕಿಗೆ ಕೂಡಿ ಬಿಜೆಪಿ ಪಾದಯಾತ್ರೆಗೆ ಸುಳ್ಳ ಪ್ರಚಾರಕ್ಕೆ ಕುತಂತ್ರಗಳಿಗೆ ಒಂದು ತಕ್ಕವಾದಂಥ ಉತ್ತರವನ್ನು ಸಂದೇಶವನ್ನು ಕೊಟ್ಟಿದ್ದೀವಿ. ಸರ್, ತುಂಗಭದ್ರಾ ಡ್ಯಾಮ್ ಒಂದು ಗೇಟ್ ಇರೋದ್ರಿಂದ ಆ ಭಾಗದಲ್ಲಿ ಬಹಳಷ್ಟು ಸಮಸ್ಯೆ ಆಗ್ತದೆ ಸರ್. ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾರೆ ಸರ್. ಅದು ಯಾವ ಕಾರಣಕ್ಕಾಗಿದೆ ಏನಾಗಿದೆ ಅಂತದನ್ನು ಅಧಿಕಾರಿಗಳು ಮತ್ತು ಸಂಬಂಧಿಸಿದ ಸಚಿವರಾದಂಥ ನೀರಾವರಿ ಸಚಿವರು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅದನ್ನು ನೋಡ್ಕೊಳ್ತಾರೆ. ಯಾವ ಕಾರಣ ಅಂತಲೂ ತಿಳ್ಕೊಂಡು ಮುಂದರ ಮೇಲೆ ಸೂಕ್ತವಾದಂಥ ಒಂದು ಏನು ಅದಕ್ಕೆ ಸರಿಪಡಿಸಬೇಕು ಅದನ್ನು ಮಾಡ್ತಾರೆ. ಅಥವಾ ತಪ್ಪಿಸ್ತೇನಾದರೂ ಇದ್ದರೆ ಯಾವುದಾದ್ರು ಲೋಪದೋಷ ಇದ್ದರೆ ಅದನ್ನ ಕ್ರಮಕ್ಕೆ ಗೊತ್ತಿಲ್ಲ. ಸಚಿವರಿಗೆ ಸರ್ ಆ ಥರ ಏನಾದರೂ ನನಗೆ ಗೊತ್ತಿಲ್ಲ. ನಾನು ನಿಮ್ಮಿಂದ ಮಾಹಿತಿ ತೊಗೊಂಡು ನನಗೆ ಗೊತ್ತಿಲ್ಲ ನಾನೇ ಸರ್. ಈಗ ಕೃಷ್ಣಂತ ಇವತ್ತು ಗಂಗಾ ಆರತಿ ಯಾವ ರೀತಿ ಆಗುತ್ತೆ, ಅದಕ್ಕೆ ಬೇಡಿಕೆ ಭಾಳಷ್ಟು ಆಗ್ತದೆ ಸರ್. ಅದೊಂದು ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ಮಾಡೋದಂಥ ಪ್ರವಾಸೋದ್ಯಮ ಅಭಿವೃದ್ಧಿ ಆಗ್ತದೆ. ಇವತ್ತು ಗಂಗಾ ಆರತಿ ಇವತ್ತು ಏನು ಮಾಡ್ತಾರಲ್ಲ ಕೃಷ್ಣ ಆರತಿನೂ ಕೂಡ ಈಗ ಜಲಸಂಪನ್ಮೂಲ ಸಚಿವರಿಗೆ ಹೇಳಿ ಅದನ್ನು ಕೂಡ ಒಂದು ಪ್ರತಿ ವರ್ಷ ಒಂದು ಇವೆಂಟ್ ಮಾಡ್ತಾರೆ. ಲಿಂಗಾಯತ ಧರ್ಮ ವಿಚಾರ ಮತ್ತೆ ಚರ್ಚೆ ಮಾಡ್ತಾ ಇದೆ. ಹಿಂದೂ ಧರ್ಮ ಮತ್ತು ಲಿಂಗಾಯತ ಧರ್ಮ ಪ್ರತ್ಯೇಕತೆ ಅಂತೇಳಿ ವಾದ ವಿವಾದ ಆಗ್ತಾ ಇದೆ. ನೋಡಿ, ಈಗ ವೀರಶೈವ ಮಹಾಸಭಾದವರು ಮೊನ್ನೆ ದಾವಣಗೆರೆಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ತಮ್ಮ ಸಮಾವೇಶದಲ್ಲಿ ಹಿಂದೂ ಧರ್ಮದ ಕಾಲಂನಲ್ಲಿ ಲಿಂಗಾಯತನ ಬಳಸಿ ಜಾತಿಗಳಲ್ಲಿ ಜಾತಿಯನ್ನು ಬಳಸಿದ್ರೆ ವೀರಶೈವ ಮಹಾಸಭಾ ನಾನು ಇದರ ಭಾಗವಹಿಸಲಿಕ್ಕೆ ಹೋಗೋದು. ಅವರಿಗಾಗಲಿ ವೀರಶೈವ ಮಹಾಸಭಾದವರು ಕೂಡ ಇದು ಬಳಸಿದ್ದಾರೆ. ಮತ್ತು ಯಾವ ರೀತಿ ಜೈನರು ಸಿಖ್ರು ಇದ್ದಾರೆ ಆ ರೀತಿ ನಮಗೂ ಎಲ್ಲ ಸೂಕ್ತ ಸ್ಥಾನಮಾನಗಳು ಮೀಸಲಾತಿಗಳು ಸಿಗಬೇಕು ಅನ್ನೋದು ಸಮಾಜದ ಒಂದು ಇಚ್ಛೆ ಆಗಿದೆ. ಹೀಗಾಗಿ ನಾನು ಈ ವಿಚಾರದಲ್ಲಿ ಹಿಂದೆ ನಾನು ಮಾಡಿದ ಟೀಕೆ ಮಾಡ್ತೀನಿ. ವೀರಶೈವ ಮಹಾಸಭಾದವರನ್ನು ಇದು ಮಾಡಿದ್ದಾರೆ. ಅದಕ್ಕೆ ಇದೆಲ್ಲನೂ ಕೂಡ ಧಾರ್ಮಿಕ ಮುಖಂಡರು ವೀರಶೈವ ಮಹಾಸಭಾ ಜಾಗತಿಕ ಲಿಂಗಾಯತ ಮಹಾಸಭಾವರೆಲ್ಲ ಕೂಡ ನಿರ್ಧಾರ ಮಾಡ್ತಾರೆ. ನಾವು ರಾಜಕೀಯವಾಗಿ ನಾವು ಹತ್ತು ಕೊಟ್ಟರೆ ಮತ್ತೆ ರಾಜಕೀಯ ಕಲರ್ ಬರ್ತದೆ. ನಾನೇನು ಅದಕ್ಕೆ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಸರಿ ಮೇಡಮ್, ನಾನಿಷ್ಟೇ ನಮ್ಮ ಲಿಂಗಾಯತ ಎಲ್ಲ ಉಪಪಂಗಡಗಳಿಗೆ ಇವತ್ತು ಮೀಸಲಾತಿ ಸಿಗಬೇಕು, ರಾಜ್ಯದಲ್ಲೂ ಕೂಡ ಸಿಗಬೇಕು, ಕೇಂದ್ರದಲ್ಲೂ ಸಿಗಬೇಕು. ಎಲ್ಲವೂ ಕೂಡ ಒಂದೇ ಸೂರಿನಡಿಯಲ್ಲಿ ಯಾವ ರೀತಿ ಈಗ ಒಕ್ಕಲಿಗ ಸಮುದಾಯ ಇದೆ. ಇವತ್ತು ಅವ್ರ ಕ್ರಿಯೆಯಲ್ಲಿ ಎಲ್ಲರೂ ಕೂಡ ಎಲ್ಲ ಉಪಪಂಗಡಗಳಿಗೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅಲ್ಲಿ ಕೇಂದ್ರದಲ್ಲಿ ಕೂಡ OBCಯಲ್ಲಿ ಎಲ್ಲ ಉಪಪಂಗಡಗಳು ಸಿಗ್ತದೆ. ಹಾಗೆ ನಮ್ಮ ಲಿಂಗಾಯತ ಉಪಪಂಗಡಗಳಿದ್ದಾವೆ. ಎಲ್ಲವೂ ಕೂಡ ಒಂದು ಕ್ಯಾಟಗರಿ ಇದೆ. ಇವತ್ತು ಅದು 2A ಇರ್ಬೋದು, 3A ಇರ್ಬೋದು, ಮತ್ತು ಮತ್ತೊಂದು ಹೊಸ ಕ್ಯಾಟಗರಿ ಇರ್ಬೋದು, ಏನಾರೇ ಇರ್ಬೋದು. ಅದನ್ನು ಎಲ್ಲ ಲಿಂಗಾಯತ ಉಪಪಂಗಡಗಳಿಗೆ ಕೊಡಬೇಕು. ಮತ್ತು ಕೇಂದ್ರದಲ್ಲಿ ರಾಜ್ಯ ಮತ್ತು ಕೇಂದ್ರ ಎರಡು ಕಡೆ ಕೆಲವೊಬ್ಬರೇ ಕೇಂದ್ರ ಸರ್ಕಾರದ OBC ಲಿಸ್ಟ್ನಾಗ ಕೊಡಿ ಅಂತ ಹೇಳ್ತಾರೆ. ರಾಜ್ಯದಲ್ಲೇ ಮೇನಾಗಿ 90% ನಮ್ಮ ಕೆಲಸ ಎಲ್ಲ ರಾಜ್ಯ ಸರ್ಕಾರದಾಗ ಇರ್ತದೆ. ಮಾನ್ಯತೆ ಧರ್ಮದ ಮಾನ್ಯತೆ ಸಿಕ್ಕಿದ್ರೆ ಇವತ್ತು ಯಾವ ರೀತಿ ಸಿಕ್ಕು ಮತ್ತು ಜೈನರಿಗೆ ಸಿಕ್ಕಿದ್ರೆ ಅವತ್ತು ದಿವಸ ಭಾಳಷ್ಟು ಅವಕಾಶಗಳು ಸಿಗ್ತಾಯಿತ್ತು. ಜೈನರಿಗೆ ಹೆಂಗೆ ಸಿಕ್ಕಿದೆ ಹಂಗೆ ಸಿಗ್ತಾಯಿತ್ತು. ಶಿಕ್ಷಣ ಉದ್ಯೋಗ ಎಲ್ಲವೂ ಕೂಡ KPSC UPSC ಎಲ್ಲ ಮೆಡಿಕಲ್ ಕಾಲೇಜ್ನಲ್ಲಿ ಅವ್ರಿಗೆ 50% ಸೀಟ್ಸನ್ನು ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ 50%. ಉದಾಹರಣೆಗಾಗಿ ನಮ್ಮ BED 200 ಸೀಟ್ ಇದ್ದಾವೆ. 100 ಸೀಟು ಲಿಂಗಾಯತರಿಗೆ ಕೊಡಬೇಕಾಗ್ತಿತ್ತು. PG 150 ಇದ್ದಾವೆ, 75 ಕೊಡಬೇಕಾಗ್ತಿತ್ತು. KL 200 ಸೀಟ್ ಇದ್ದಾವೆ, ಅಲ್ಲಿನೂ ಕೂಡ 100 ಸೀಟು 100 ಸೀಟ್ ಕೊಡಬೇಕಾಗ್ತಿತ್ತು. ದಾವಣಗೆರೆಯಲ್ಲಿ 200 ಸೀಟ್, 1000 ಮೆಡಿಕಲ್ ಸೀಟು, 5000 ಇಂಜಿನಿಯರಿಂಗ್ ಸೀಟು ಇವೆಲ್ಲ ಕೊಡಬೇಕಾಗಿತ್ತು. ಎಲ್ಲ ಒಂದು ಕಡೆ ಅದು ಸರಿಯಾಗಿ ಅರ್ಥೈಸ್ಕೊಂಡಿಲ್ಲ ಜನ. ಅದನ್ನು ಧಾರ್ಮಿಕ ಮುಖಂಡರು ಈ 2 ಮಹಾಸಭೆಗಳಿದ್ದಾವೆ ಮತ್ತು ಇನ್ನಿತರು ಎಲ್ಲರೂ ಕೂಡಿ ನಿರ್ಧಾರ ಮಾಡ್ತಾರೆ. ನಾವು ರಾಜಕೀಯವಾಗಿ ನಾವು ಅದರಲ್ಲಿ ಹಸ್ತಕ್ಷೇಪ ಮಾಡಿದರೆ ಮತ್ತೆ ಅದಕ್ಕೆ ಬೇರೆ ಕೊಡ್ತಾರೆ. ಅಪಪ್ರಚಾರಗಳು ಎಲ್ಲ ಕೂಡ ಆಗ್ತವೆ ಮತ್ತೆ ಮುಂದೆ. ನಾವು ಒಟ್ಟಾರೆ ನನ್ನ ಉದ್ದೇಶ ಇಷ್ಟೇ,
ಲಿಂಗಾಯತ ಸಮುದಾಯದ ಎಲ್ಲ ಉಪಪಂಗಡಗಳಿಗೆ ಒಂದೇ ಸೂರಿನಡಿ ಒಂದೇ ಕೆಟಗರಿಯಲ್ಲಿ ಒಟ್ಟು ಉಪಪಂಗಡಗಳಿಗೆ ಮೀಸಲಾತಿ ಸಿಗಬೇಕು. ಕೇಂದ್ರದಲ್ಲಿ OBC ಪಡೆದರೂ ಕೂಡ ಅವರಿಗೆ ಮೀಸಲಾತಿ ಸಿಗಬೇಕು. ಉದ್ಯೋಗ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಸಿಗಬೇಕು ಅನ್ನೋ ಒಂದು ಆಶಯ. ಯಾವ ರೀತಿ ಒಕ್ಕಲಿಗ ಸಮುದಾಯಕ್ಕೆ ಇವತ್ತು ಸಿಕ್ಕಿದೆ, ಅವ್ರು ಸಿಕ್ಕಿದ ತಪ್ಪಂತಲ್ಲ, ಒಳ್ಳೆಯದಾಗಿದೆ ಅವರಿಗೆ, ಅದೇ ರೀತಿ ಆಗಬೇಕು. ಒಂದು ಉದಾಹರಣೆ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸರ್, ಈ ಸತ್ಯ ವಿಧಾನಸಭಾ ಚುನಾವಣೆ ಬಂತು, ನನಗೆ ಗೊತ್ತಿಲ್ಲಪ್ಪ. 3 ಕುಟುಂಬದ ಆಸ್ತಿ ಅಂತ ಎಷ್ಟೋ ಆರೋಪ ಮಾಡ್ತಾ ಇದ್ದಾರೆ ಸರ್. ನನಗೆ ಗೊತ್ತಿಲ್ಲ, ನಾನು ಮಾತಾಡೋಕ್ಕಿಲ್ಲ. ತಾವೇನಾದರೂ ಸತ್ಯದ ಅಧ್ಯಕ್ಷ? ನಾನು ಸಂಬಂಧ ಇಲ್ಲ. ನಾನು ಎಲ್ಲರೂ ಕೂಡ ನಮ್ಮ ಅಜ್ಜ ಶಿವಶಂಕರಿಗರಾಜರು ಪ್ರಥಮ ಫೌಂಡಿಂಗ್ ಪ್ರೆಸಿಡೆಂಟ್ ಅದಕ್ಕೆ ಪ್ರಥಮ ಅಧ್ಯಕ್ಷ, ಎರಡನೇ ಅಧ್ಯಕ್ಷ ಶಿವಶಂಕರಿಗರಾಜರು. ಆದರೂ ಕೂಡ ನಾವು ಅದರ ಕಡೆ ನಾವು ತಿಳ್ಕೊಂಡಿಲ್ಲ. ಮಾಡ್ತಾ ಇದ್ದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮಾಡ್ಕೊಂಡು ಹೋಗಿ ಒಳ್ಳೆಯದಾಗಲಿ, ಎಲ್ಲರನ್ನೂ ತುಂಬಿಸ್ಕೊಂಡು ಸರಿಯಾಗಿ ತುಂಬಿಸ್ಕೊಂಡು ಹೋಗಲಿ ಅಂತ ಹೇಳಿ ಆಶೆ. ಈಗ ಈ ಮೂಲ ಇರ್ಬೋದು, 1ನೇ